ವೀಕ್ಷಕರೇ, ನಾವು ಇವತ್ತಿನ ಸಹ ಇರ್ತಕ್ಕಂಥದ್ದು ಹೊಸಪೇಟೆಯ ಹರಿಜನಕೇರಿ ಪ್ರದೇಶದಲ್ಲಿ. ಈ ಒಂದು ಪ್ರದೇಶದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಕ್ಕಂಥ ಈ ಒಂದು ಪುರಾತನ ಬಾವಿ ಏನಿದೆ, ಈ ಪುರಾತನ ಬಾವಿಯ ಮುಂಭಾಗದಲ್ಲೇ ಇರ್ತಕ್ಕಂಥದ್ದು ಗುಂಡಮ್ಮ ದೇವಿ ದೇವಸ್ಥಾನ. ತಲಾಂತರದಿಂದ ಅಂದರೆ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಗುಂಡಮ್ಮ ದೇವಿ ದೇವಸ್ಥಾನದ ಪವಾಡ ಮತ್ತು ವಿಶೇಷತೆ ಬಗ್ಗೆ ಕೇಳಿದರೆ ಈ ಭಾಗದ ಜನತೆ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಅಂದರೆ ಇದು ಅವರ ತಾತ ಮುತ್ತಾತಂದ್ರ ಆ ಒಂದು ಕಾಲದ ಅಂದರೆ 10 ತಲೆಮಾರುಗಳನ್ನು ಕಂಡಿರುವಂತಹ ಈ ಪ್ರದೇಶದಲ್ಲಿ ಗುಂಡಮ್ಮ ದೇವಿ ದೇವಸ್ಥಾನ ಇದೆ. ಈಕೆಯ ಪವಾಡ ಅಷ್ಟಿಷ್ಟಲ್ಲ, ಇಲ್ಲಿರ್ತಕ್ಕಂಥ ಬಹುತೇಕರು ಕೂಡ ದಿನನಿತ್ಯದ ಕೂಲಿಯನ್ನೇ ಅವಲಂಬಿಸಿ ತಮ್ಮ ಜೀವನ ನಡೆಸ್ತಕ್ಕಂಥ ಜನ. ಆದರೆ ಆಧ್ಯಾತ್ಮಿಕ ವಿಚಾರಗಳು ಅಂತ ಬಂದಾಗ ಇಲ್ಲಿ ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಇರುವಂಥದ್ದು. ಶತಮಾನಗಳ ಇತಿಹಾಸನ ಹೊಂದಿರುವಂತಹ ಇಂಥ ಗುಂಡಮ್ಮ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಒಂದು ಕಾಯಕಲ್ಪಗಳಿರಲಿಲ್ಲ. ಅದಕ್ಕೆ ಆಗಿರತಕ್ಕಂಥ ಒಂದು ಸುಸಜ್ಜಿತವಾದ ದೇವಸ್ಥಾನದ ವ್ಯವಸ್ಥೆ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಹರಿಜನಕೆರೆ ಎಲ್ಲ ದೈವಸ್ಥರು, ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ಯುವಕರೆಲ್ಲರೂ ಸೇರಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರ ಬಳಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಚರ್ಚಿಸ್ತಾರೆ. ಆ ಒಂದು ಕ್ಷಣದಲ್ಲೇ ಆ ಒಂದು ದೇವಸ್ಥಾನದ ಒಟ್ಟಾರೆ ಖರ್ಚು ವೆಚ್ಚಗಳನ್ನು ಭರಿಸಿ ಅದನ್ನು ಪುನಃಸ್ಥಾಪಿಸುವಾಗಿ ಮಾನ್ಯ ಆನಂದ್ ಸಿಂಗ್ ರವರು ಒಪ್ಪುತ್ತಾರೆ. ಕೊಟ್ಟ ಮಾತಿನಂತೆ ಆನಂದ್ ಸಿಂಗ್ ರವರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾರೆ. ಒಂದು ಸುಸಜ್ಜಿತವಾದ ಕಟ್ಟಡ ಇದೆ. ಜೊತೆಗೆ ಇಲ್ಲಿಯ ಸ್ಥಳೀಯರು ನಮಗೆ ಮಾಹಿತಿ ನೀಡಿರೋ ಪ್ರಕಾರ ಆನಂದ್ ಸಿಂಗ್ ರವರು 9 kg ಬೆಳ್ಳಿಯನ್ನು ಸಹ ಈ ಒಂದು ಹರಿಜನಕೆರೆಯ ದೇವಸ್ಥಾನಕ್ಕೆ ನೀಡಿರ್ತಕ್ಕಂಥದ್ದು. ಆ ಒಂದು ಬೆಳ್ಳಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ದೈವದ ಮುಖಂಡರು ತೀರ್ಮಾನಿಸಿ ಅಮ್ಮನವರ ಏನು ಮೂರ್ತಿಗಳಿದ್ದಾವೆ ಆ ಒಂದು ಮೂರ್ತಿಗೆ ಬೆಳ್ಳಿಯ ಮುಖವಾಡವನ್ನು ಮಾಡಿ ಹಾಕಿಸ್ತಕ್ಕಂಥದ್ದು ಕೂಡ ಮುಖವನ್ನು ಮಾಡಿ ಹಾಕಿ ಆ ಒಂದು ಮುಖವನ್ನು ಇಲ್ಲಿ ನಡೀತಕ್ಕಂಥ ದಸರಾ, ದೀಪಾವಳಿ, ಬೇರೆ ಬೇರೆ ಉತ್ಸವಗಳಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕರು ಸಹ ಈ ಒಂದು ಪ್ರದೇಶದಲ್ಲಿ ಇದ್ದರೂ ಕೂಡ ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ಕೊಂಡಾಡ್ತಾರೆ. ಬನ್ನಿ ಇವತ್ತಿನ ದಿವಸ ಹರಿಜನಕೇರಿಯ ಈ ಭಾಗದ ಮುಖಂಡರುಗಳು, ಯುವಕರು ಆನಂದ್ ಸಿಂಗ್ ರವರ ಈ ಒಂದು ದೇವಸ್ಥಾನಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ, ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ, ಧಾರ್ಮಿಕ ಒಂದು ಕಾರ್ಯಕ್ರಮಗಳಿಗೆ ಏನೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಂದ ಕೇಳಿ ತಿಳುವೋಣ. ವೀಕ್ಷಕರೇ, ಇವತ್ತಿನ ದಿವಸ ಆನಂದ್ ಸಿಂಗ್ ಆರ್ಮಿ ತಂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಅಭಿಯಾನದ ಅಡಿಯಲ್ಲಿ ಅಂತಂತ ಹೇಳಿದ್ರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅನ್ನುವಂಥ ಶೀರ್ಷಿಕೆ ಅಡಿ ನಾವು ಹಮ್ಮಿಕೊಂಡಿರ್ತಂಥ ಈ ಒಂದು ಪಯಣ ಹರಿಜನಕೇರಿಗೆ ಬಂದು ನಿಂತಿದೆ. ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಮುಖಂಡರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಈ ಒಂದು ವಿಚಾರವಾಗಿ ನಾನು ಹರಿಜನಕೇರಿಯ ಪ್ರಮುಖರಲ್ಲಿ ಅಂದರೆ ದೈವದ ಮುಖಂಡರಲ್ಲಿ ಒಬ್ಬರಾಗಿರ್ತಕ್ಕಂಥ ಎಚ್ ವೆಂಕಪ್ಪಣ್ಣನವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವೆಂಕಪ್ಪಣ್ಣ, ನಮಸ್ತೆ. ನಿಮಗೆ ನಮಸ್ತೆ. ಆನಂದ್ ಸಿಂಗ್ ಆರ್ಮಿ ತಂಡ ಅಂತ ಹೇಳಿ ನಾವು ಒಂದು ಹೆಸರು ಕೊಟ್ಕೊಂಡಿದ್ದೀವಿ. ಆನಂದ್ ಸಿಂಗ್ ರವರ ಅಭಿಮಾನಿಗಳು ಎಲ್ಲರೂ ಸೇರಿ ಆನಂದ್ ಸಿಂಗ್ ಆರ್ಮಿ ತಂಡ ಕಟ್ಕೊಂಡಿದ್ದೀವಿ. ಅಕ್ಟೋಬರ್ 3ಕ್ಕೆ ಆನಂದ್ ಸಿಂಗ್ ರವರ ಒಂದು ಹುಟ್ಟುಹಬ್ಬ ಇದೆ, ಅಂದರೆ ಇನ್ನು ಮುಂದಿನ ವಾರದಲ್ಲೇ. ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮೊನ್ನೆಯಿಂದ ನಮ್ಮ ಪಯಣ ಆರಂಭವಾಗಿದೆ. ಅಂದರೆ ಆನಂದ್ ಸಿಂಗ್ ರವರು 100 ದೇವಸ್ಥಾನಗಳು, ಗುಡಿ, ಚರ್ಚ್, ಮಸೀದಿಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ತಮ್ಮ ಸ್ವಂತ ಇದರಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಸೇವೆ ಬಗ್ಗೆ ತಮ್ಮಿಂದ ಅಭಿಪ್ರಾಯ, ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತಹ ಪಯಣ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ್ದಾಗಿದೆ. ಸೊ ಈ ವಿಚಾರವಾಗಿ ಕೇಳಿದರೆ ಏನೆಲ್ಲ ವಿಷಯಗಳನ್ನು, ಆನಂದ್ ಸಿಂಗ್ ಅವರ ಸೇವೆಗಳನ್ನು ನಮ್ಮ ಈ ಒಂದು ಟೀಮ್ ಜೊತೆಗೆ ನೀವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಇವತ್ತು 34ನೇ ವಾರ್ಡ್ ಹರಿಜನಕೇರಿಯಲ್ಲಿ ನಮ್ಮ ಆನಂದ್ ಸಿಂಗ್ ಸರ್ ಅವರು ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ನಮ್ಮ ಬೇಡಿಕೆಗಳಿರಲಿ, ನಾವು ಹೋಗಿ ಕೇಳಿದ ತಕ್ಷಣ ಬಾ ಅಂತ ಕರೆದು ಮಾಡಿಕೊಡೋಂಥ ವ್ಯಕ್ತಿ ಯಾರಾದ್ರಿಂದ ಅದು ಆನಂದ್ ಸಿಂಗ್. ನಾವು ಅವರಿಗೆ ಮುಂದಿನ ವಾರ ನಡೀತಕ್ಕಂಥ ಅವರ ಹುಟ್ಟುಹಬ್ಬದ 3ನೇ ತಾರೀಕಿಗೆ ಅವ್ರ ಹುಟ್ಟುಹಬ್ಬದ ದಿನದ ಶುಭಾಶಯಗಳು ಇಡೀ ಕೇರಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಆನಂದ ಅಂತಕ್ಕಂಥ ಕಾರ್ಯಕ್ರಮ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರು ಮಾಡಿರ್ತಕ್ಕಂಥ 1, 2, 3, 4 ಅವರ ಸೇವೆಗಳು ನಮ್ಮ ವಿಜಯನಗರ ಜಿಲ್ಲೆಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಹೇಳಿದರೆ ಅವ್ರ ಲೆಕ್ಕಕ್ಕೆ ಇಲ್ಲ. ಸುಮಾರು 1 ದಿನಕ್ಕೆ ಆಗಲಾರ್ದಷ್ಟದು. ನಾನು ಒಂದು ಸಲ ಈ ಹಿಂದೆ ಸುಮಾರು ಅವ್ರಿಗೆ ನಮಗೆ ಒಂದು 20 ವರ್ಷ ಅವಿನಾಭಾವ ಸಂಬಂಧ ಆನಂದ್ ಸಿಂಗ್ ಸರ್ ಅವ್ರಿಗೆ ನಮಗೆ. ನಾವು ಯಾವುದೇ ಒಂದು ಫೋನ್ ಮುಖಾಂತರ ಸರ್ ನೀವು ಬರ್ಬೇಕಂದ್ರೆ ನಮ್ಮ ಕೇರಿಗೆ ಒಂದು ಡೇಟ್ ಹಾಕೊಳ್ಳೋದು, ಬಂದುಬಿಡೋದು. ನಮ್ಮ ಕೇರಿ ಇರ್ತಕ್ಕಂಥ ಏನಾದರೂ ಕೆಲಸಗಳಿತ್ತಪ್ಪ ಅಂದ್ರೆ ಅದನ್ನ ಕೇಳೋದು, ನಮ್ಮೆಲ್ಲರ ಜನರ ಮಧ್ಯೆ ಬೆರೆತು ನಿಮ್ಮ ಕೇರಿಗೆ ಏನು ಬೇಕಂತ ಕೇಳೋಂಥ ವ್ಯಕ್ತಿ ಅದು ಆನಂದ್ ಸಿಂಗ್. ಇವತ್ತು ಒಂದು ಸಲ ಈಗ ಇದೇ ರೀತಿ ಬಂದಾಗ ಸುಮಾರು ಒಂದು 200-300 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಗುಂಡಮ್ಮನ ದೇವಸ್ಥಾನ ಇದೆ ಇಲ್ಲಿ. ಅದು ಹಳೆಯದು, ಪೂರ್ತಿ ವ್ಯವಸ್ಥೆ ಇಲ್ಲದೆ ಬಿದ್ದಿತ್ತು, ಸಣ್ಣದೊಂದು ಗುಡಿ. ಅಂಥ ಸಮಯದಲ್ಲಿ ಈ ಗುಡಿಗೆ ದಸರಾ ಹಬ್ಬದಲ್ಲಿ
ಸುಮಾರು 4 ಪಲ್ಲಕ್ಕಿಗಳು ಬಂದು ಇಲ್ಲಿ ಗಂಗಿ ಪೂಜೆ ಮಾಡ್ಕೊಂಡು ಹೋಗ್ತವೆ. ಆ ದೇವರು ಯಾವ ಅಂದರೆ ಮಾಯಮ್ಮ, ರಾಮಪುರ ದುರ್ಗಮ್ಮ, ಹುಲಿಗೆಮ್ಮ, ಕಲ್ಲಮ್ಮ, ಉಕ್ಕಡಿಕೆರೆ, ಇಷ್ಟು ದೇವತೆಯರು ಬಂದು ಪಲ್ಲಕ್ಕಿಗಳು ಬಂದು ಇಲ್ಲಿ ಕುಂತ್ಕೊಂಡು ಗಂಗೆ ಮುಡಿತಕ್ಕಂಥ ಸ್ಥಳ. ಇದನ್ನು ಅಭಿವೃದ್ಧಿ ಮಾಡಿಕೊಡ್ರಿ ಸರ್ ಅಂತ ಒಂದೇ ಒಂದು ಮಾತಿಗೆ, ನಮ್ಮ ಮಾತಿಗೆ ಇವತ್ತು ಇಂತಹ ಗುಡಿಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೇರಿ ಪರವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದಾದ ನಂತರ ಎರಡನೇದಾಗಿ ಪ್ರತಿಯೊಂದು ಸಮಯದಲ್ಲಿ ಯಾವುದೇ ವಿಶ್ವಾಸದ ವ್ಯಕ್ತಿ ಆನಂದ್ ಸಿಂಗ್ ಸರ್ ನಮ್ಮ ಕೇರಿಯಲ್ಲಿ ಅಂಗವಿಕಲರಿರ್ರಿ ಅವರಿಗೆ ಗಾಡಿ ಕೊಡ್ತಕ್ಕಂಥ ಕೆಲಸ. ಆಮೇಲೆ ಇನ್ನುಳಿದ ಪ್ರತಿಯೊಂದು ಯಾವುದೇ ಆಗಲಿ ನಮಗೆ ಕೇಳಿದ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ತಾರೆ. ಅದೇ ರೀತಿ ಮಾಯಮ್ಮ ದೇವಿ ಒಂದು ದೇವಸ್ಥಾನ ಗೋಪುರ ಕಟ್ಟಿಸ್ಕೊಡ್ರಿ ಸರ್ ಅಂತ ಕೇಳಿದೆ. ಇವತ್ತು ಗೋಪುರ ಕಟ್ಟಿಸ್ಕೊಟ್ಟಿದ್ದಾರೆ. ಸುಮಾರು 80% ಕೆಲಸ ಆಗಿದೆ. ಇನ್ನೂ ಒಂದು 20% ಕೆಲಸ ಆಗಬೇಕು. ಅದನ್ನು ಮಾಡಿಕೊಡ್ತು ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಏನು ಹೆದರಿಕೆ ಬೇಡ ವೆಂಕಪ್ಪಣ್ಣ, ಚಿಂತೆ ಮಾಡಬೇಡ, ಅಪ್ಪ ಹೇಳಿದ್ದಾನೆ ಅಂಥೇಳಿ ಮೊನ್ನೆ ಸಿದ್ಧಾರ್ಥ ಸಿಂಗ್ ಸಾರು ಆ ಗಣಪತಿ ಹೋಮ ನಡಿಬೇಕಾದ್ರೆ ನನಗೆ ಕರೆ ಕಳಿಸಿ ಅಪ್ಪ ನಿನ್ನ ಬಗ್ಗೆ ಮಾತಾಡಿದ್ದಾರೆ, ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ಇದು ಹಬ್ಬ ಆಗಲಣ್ಣ ಅಂತ, ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲ್ಲ ಅಂತ ಹೇಳಿದರು. ಈಗ ಅದ್ರ ಪ್ರಕಾರ ನಾನು ಸುಮ್ಮನೆ ಇದ್ದೀನಿ. ಅವ್ರು ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ಅವ್ರಿಗೆ ಮತ್ತೊಂದು ಸಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಅವ್ರ ಆನಂದ ಕಾರ್ಯಕ್ರಮ ಚೆನ್ನಾಗಾಗಲಿ, ಅವ್ರ ಆನಂದ ಕಾರ್ಯಕ್ರಮ ಇಡೀ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಮತ್ತು ಇನ್ನು ಮೂರನೇದು, ನಮ್ಮ ಕೇರಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯ ಬಂದಾಗ ನಾವು ಆನಂದ್ ಸಿಂಗ್ ಸಾರ್ ಹತ್ರ ಹೋದ್ನಪ್ಪ ಅಂದರೆ ನಮ್ಮ ಬೇಡಿಕೆಗಳು ಮೊದಲನೇದಾಗಿ ಕೇಳ್ತಕ್ಕಂಥ ವ್ಯಕ್ತಿ ಆನಂದ್ ಸಿಂಗ್. ನಾವು ಏನೇ ಹೇಳಿ ಅದಕ್ಕೋಸ್ಕರ. ಮತ್ತು ಇನ್ನೂ ಒಂದು ರೋಡ್ಗಳಿದ್ದಿಲ್ಲ, CC ರೋಡು ಇಲ್ಲಿ ಸರ್, ನಮಗೆ CC ರೋಡ್ಗಳಿಲ್ಲ ಸರ್ ಅಂತ ಆಗಿಂದಾಗಲೇ ಬಂದು ಹಿಂದೆ ಮೊದಲನೇ ಸಲ MLA ಆದಾಗ ನಮಗೆಲ್ಲ CC ರೋಡ್ ಹಾಕ್ಕೊಟ್ರು. ಇನ್ನೂ ಉಳಿಕೆದು ಮೊನ್ನೆ ಕೌನ್ಸಿಲರ್ ಸಂತೋಷ್ ಎಲ್ಲ ಇವೆಲ್ಲ ಎಕ್ಸ್ಟಿಮೇಟ್ ಆಗಿದ್ದಾವಣ್ಣ ಮಾಡಿಕೊಡ್ತು ಅಂತ ಸ್ವಲ್ಪ ಹೇಳಿದ್ದಾರೆ. ಈ ಬೆಳ್ಳಿ ಬಗ್ಗೆ ಒಂದು ನಿಮಿಷ, ಈಗ ಅದನ್ನೇ ಬರ್ತು ಲಾಸ್ಟಿಗೆ. ಈ ದೇವತೆಯರಿಗೆ ನಮ್ಮ ಕೇರಿಯಲ್ಲಿರ್ತಕ್ಕಂಥ 3 ದೇವಸ್ಥಾನ, ರಾಮಪುರ ದುರ್ಗಮ್ಮ, ಮಾಯಮ್ಮ ಮತ್ತು ಕಲ್ಲಮ್ಮ ಮತ್ತು ಈ ಹುಲಿಗಮ್ಮ. ಕಲ್ಲಮ್ಮಗೆ ಆ ಕಡೆ ಸಪ್ರೇಟ್ ಕೊಟ್ಟಿದ್ದಾರೆ. ನಮಗೆ ಬಂದು ನಮ್ಮನ್ನು ಸ್ವಂತ ಕರೆ ಕಳಿಸಿ 9 kg ಬೆಳ್ಳಿಯನ್ನು ಕೊಟ್ಟರು. ಆ ಬೆಳ್ಳಿ ಕೊಟ್ಟಿದ್ದಕ್ಕೆ ನಾವು ಎಲ್ಲ ದೇವತೆಯರಿಗೆ ಮುಖವಾಡವನ್ನು ಮಾಡಿಸಿದ್ವಿ. ದೇವಿ ಮುಖವಾಡ ಮತ್ತು ಹುಲಿ ಮುಖವಾಡ, ಆಮೇಲೆ ಕತ್ತಿ, ಇವನ್ನೆಲ್ಲ ಮಾಡಿಸಿ ದಸರಾ ಹಬ್ಬಕ್ಕೆ ವಿಜೃಂಭಣೆಯಿಂದ ಪಲ್ಲಕ್ಕಿ ಮುಖಾಂತರ ತಗೊಂಡೋಗಿ ಮೆರವಣಿಗೆ ಮುಖಾಂತರ ಇಲ್ಲಿ ತಂದು ಈ ತಾಯಿ ಮುಂದೆನೇ ನಾವೆಲ್ಲ ಜಾತ್ರೆ ಮಾಡ್ತೀವಿ. ಅದಕ್ಕೋಸ್ಕರ ಇಷ್ಟೆಲ್ಲ ಸೇವೆ ಸಲ್ಲಿಸಿದ್ದಾರೆ ಆನಂದ್ ಸಿಂಗ್ ಸಾರು. ಪ್ರತಿಯೊಂದು ಗುಡಿ ಗೋಪುರ ಯಾವುದಿರಲಿ ಜೀರ್ಣೋದ್ಧಾರ ಮಾಡ್ತಕ್ಕಂಥ ವ್ಯಕ್ತಿ ಅದೇನಾದರೂ ಇದ್ದರೆ ಅದು ಆನಂದ್ ಸಿಂಗ್ ಅಂತ ಹೇಳ್ತಾ, ಎಲ್ಲ ದೇವತರಿಗೆ ಏನು ಅವರೆಲ್ಲರಿಗೆ ಸಹಾಯ ಮಾಡಿದಾರಲ್ಲ, ಆ ದೇವತರಿಗೆ ಏನು ಅವ್ರು ಸೇವೆ ಮಾಡಿದಾರಲ್ಲ, ಆ ದೇವತರೆಲ್ಲ ಅವರಿಗೆ ಸಹಾಯ ಮಾಡಲಿ, ಅವ್ರಿಗೆ ಆಶೀರ್ವಾದ ಮಾಡಲಿ, ಅವ್ರ ಆರೋಗ್ಯ ಆಯುಸ್ಸು ಸಂಪತ್ತು ಚೆನ್ನಾಗಿತ್ತು, ಮುಂದಿನ ಅಧಿಕಾರಕ್ಕೆ ಅವ್ರು ಮತ್ತೆ ಬರಲಿ ಅಂತ ಹೇಳ್ತಾ ಈ ಕೇರಿ ಪರವಾಗಿ ಮತ್ತೊಂದು ಸಲ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಧನ್ಯವಾದಗಳು ತಿಳಿಸೋಕೆ ಜೈ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹರಿಜನ ಕೇರಿಯ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಮಲ್ಲಪ್ಪ ಅವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅವರನ್ನು ಕೇಳೋಣ. ನಮಸ್ಕಾರ ಮಲ್ಲಪ್ಪ, ನಿಮಗೆ ಆನಂದ್ ಸಿಂಗ್ ಹುಟ್ಟುಹಬ್ಬ ಇದೆ. ಒಂದು ವಿಶೇಷ ಅಭಿಯಾನವನ್ನು ಆನಂದ್ ಸಿಂಗ್ ಆರ್ಮಿ ಟೀಮ್ ಮಾಡ್ತಾ ಇದೆ. ಅಂದರೆ ವಿಜಯನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಗುಡಿ ಗುಂಡಾರ ಏನಿದ್ದಾವೆ, ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳಿಗೆ ಆನಂದ್ ಸಿಂಗ್ ಮಾಡಿ ತಮ್ಮ ಸ್ವಂತ ಇದರಲ್ಲಿ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವು ಅಭಿಯಾನವನ್ನು ಆರಂಭ ಮಾಡ್ತೀವಿ. ಸೊ ಹರಿಜನ್ ಕೇರಿ ಅಂತ ವಿಚಾರ ಬಂದಾಗ ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳಿಗೆ ಇದನ್ನು ಮಾಡ್ತಕ್ಕಂಥದ್ದು, ಆ ಬಗ್ಗೆ ಏನೆಲ್ಲ ವಿಚಾರಗಳು ನಮ್ಮ ಜೊತೆಗೆ? ಲಾಸ್ಟ್ ಆನಂದ್ ಸಿಂಗ್ ಫಸ್ಟ್ ನಮ್ಮ ಕೇರಿ ಪರವಳಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ಆನಂದ್ ಸಿಂಗ್ ಅಜರಾಮಾಗಿರ್ತಾರೆ. ಇಡೀ ಹೊಸಪೇಟೆಯಲ್ಲಿ, ಇಡೀ ವಿಜಯನಗರ ಜಿಲ್ಲೆಗೆ 6 ತಾಲೂಕು ಸೇರಿಸಿದ್ರು ಕೂಡ ಎಲ್ಲ ತಾಲೂಕುಗಳಲ್ಲಿ ಅವರ ಹೆಸರಿದೆ. ನಮ್ಮದು ಒಂದೇ ತಾಲೂಕಿಂದಲ್ಲ, ಎಲ್ಲ ತಾಲೂಕಲ್ಲಿ ಮಾಡಬೇಕಂತ ನನ್ನೊಂದು ಮನವಿ. ನಮ್ಮ ಕೇರಿ 9 kg ಬೆಳ್ಳಿ ತಗೊಂಬಂದು ಕೊಟ್ಟು ಮಲ್ಲಿಕಿಂಡರನ್ನು ಎಬ್ಬಿಸಿ ಫೋನ್ ಮಾಡಿ ನಿಮ್ಮ ಕೇರಿಗೆ ಬೆಳ್ಳಿ ಕೊಡ್ತಾರೀವಿ ಅಂತ ಬಂದು ಇಡೀ ಕೇರಿಗೆ 9 kg ಬೆಳ್ಳಿ ತಂದು ಕೊಟ್ಟರು. ನಮಗೆ ಭಾಳ ಖುಷಿ ಆಯ್ತು. ಅವತ್ತು ನಮ್ಮ ಕೇರಿಗೆ ಅವ್ರೇನೋ ಒಂದು ವ್ಯಕ್ತಿ ಅಂತೇಳಿ ತಪ್ಪು ತಿಳ್ಕೊಂಬಿಟ್ಟಿದ್ರು. ಆದರೂ ಅದು ಒಳ್ಳೆಯ ವ್ಯಕ್ತಿ, ಒಳ್ಳೆ ಮನುಷ್ಯರ ವ್ಯಕ್ತಿ ಅಂತ ತಿಳ್ಕೊಂಡು ನಮ್ಮ ಕೇರಿಗೆ 9 kg ಬೆಳ್ಳಿ ತಂದು ಕೊಟ್ಟು ಇಡೀ 3 ದೇವರಿಗೆ 3 kg ಥರ ಭಾಗ ಮಾಡ್ಕೊಂಡು ತಗೊಂಡಿದ್ದೀವಿ. ಆಮೇಲೆ ಆನಂದ್ ಸಿಂಗ್ ಅಂತ ಹೆಂಗಪ್ಪ ಅಂದ್ರೆ ಅವ್ರು ದಶರಥ ಮಗ ರಾಮ ಇದ್ದಂಗಿದ್ರೆ ಅವ್ರು ಯಾವಾಗಲೂ ರಾಮ ಮೊನ್ನೆ ಏನಾಯ್ತಪ್ಪ ಅಂದ್ರೆ ರಾಮನ ಅಧಿಕಾರ ಕೊಟ್ಟು ರಾಮ ಅಧಿಕಾರ ತಗೊಂಡಾರ್ದಾಗ ಇನ್ನೊಬ್ರಿಗೆ ಅಧಿಕಾರ ಬಿಟ್ಟು ಕೊಟ್ಬಿಟ್ಟ. ಆ ರಾಮನ ಒಳ್ಳೆ ಗುಣಗಳು ನಮ್ಮ ಜನಗಳು ಅರ್ಥ ಮಾಡ್ಕೊಂಡಿಲ್ಲ. ಆ ರಾಮನಿಗೆ ಮುಂದೆ ಬರೋಂಥ ದಿನಗಳಿಗೆ ಆ ಮುಂದಿನ ದಿನಗಳಲ್ಲಿ ಆ ರಾಮ ಒಳ್ಳೆ ವಿಜೃಂಭಣೆಯಾಗಿ ಇಡೀ ರಾಜ್ಯ ಆಳಂತ ಅಧಿಕಾರ ಸಿಗಲ್ಲ ಅಂತೇಳಿ 1-2 ಮಾತು ಮುಗಿಸ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹರಿಜನ ಕೇರಿಯ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಮಾಂತೇಶ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಅವರಿಂದ ಕೇಳಿ ತಿಳಿಯೋಣ. ನಮಸ್ತೆ ಮಾಂತೇಶ್ ಅವರು. ನಮಸ್ತೆ. ಮೊದಲನೇದಾಗಿ ಆನಂದ್ ಸಿಂಗ್ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಕೇರಿ ಪರವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆನಂದ್ ಸಿಂಗ್ ಅನ್ನೋ ಒಂದು ವ್ಯಕ್ತಿ ನಮ್ಮ ವಿಜಯನಗರ ಶಕ್ತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಮಾಡಿರುವಂಥ ಕೆಲಸಗಳು ಇತಿಹಾಸದಲ್ಲಿ ಉಳಿತೈತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಕೆಲವೊಂದು ಹಳ್ಳಿಗಳಲ್ಲಿ, ಏರಿಯಾಗಳಲ್ಲಿ ಅವರು ಮಾಡಿರುವಂಥ ಒಂದು ಗುಡಿಗಳಾಯಿತು, ಒಂದು ಕೆಲಸ ಆಯಿತು, ತುಂಬ
ಮಾತು ಕೊಟ್ಟ ಮೇಲೆ ಆ ಮಾತನ್ನು ಉಳಿಸ್ಕೊಂಡಿರುವಂಥ ವ್ಯಕ್ತಿ ಆದರೆ ಆನಂದ್ ಸಿಂಗ್ ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ಅದೇ ರೀತಿಯಾಗಿ ನಮ್ಮ ಕೇರಿಗೆ ಏನೋ ಒಂದು ಕೇಳ್ಕೊಂಡ್ರೆ ಕೂಡ ಇಲ್ಲ ಅಂತೇಳಿಲ್ಲ. ಇವತ್ತಿಗೆ ಒಂದು ಏನೋ ಒಂದು ಗುಡಿ ಗೋಪುರ ಆಯಿತು, ಇಲ್ಲ ಈ ನಮ್ಮ ಗುಂಡಮ್ಮಗುಡಿ ದೇವಸ್ಥಾನದ ಆಯಿತು, ಕೆಲಸದಾರ ಹಿಂಗೆ ಐತೆ ಅಂದ್ಕೊಳ್ಳೆ ನಮ್ಮ ದೈವಸ್ಥರು ಹೋದಲ್ಲಿ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ, ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ದಿನ ಈ ಗುಂಡಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಐತಂದರೆ ಆನಂದ್ ಸಿಂಗ್ ಸರ್ ಅವರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ವೀಕ್ಷಕರೇ, ನಾನು ಈ ಮುಂಚೆ ಮೊದಲೇ ಹೇಳಿದಂಗೆ ಈ ರೀತಿಯ ಒಂದು ಪುರಾತನ ಒಂದು ಹಿನ್ನೆಲೆಯುಳ್ಳಿರ್ತಕ್ಕಂಥ 2-3 ಶತಮಾನಗಳ ಒಂದು ಇತಿಹಾಸ ಹೊಂದಿರತಕ್ಕಂಥ ಗುಂಡಮ್ಮ ದೇವಿ ದೇವಸ್ಥಾನದ ಬಳಿ ಇಲ್ಲಿರ್ತಕ್ಕಂಥ ಮಾಯಮ್ಮ, ಹುಲಿಗೆಮ್ಮ, ರಾಂಪುರ ದುರ್ಗಾದೇವಿ, ಕಲ್ಲಮ್ಮ ಅನೇಕ ಪಲ್ಲಕ್ಕಿಗಳು ಬಂದು ಇಲ್ಲೇ ಕೂಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇದು ಸುಸಜ್ಜಿತವಾದ ಕಟ್ಟಡ ಆಗಿರಲಿಲ್ಲ, ವ್ಯವಸ್ಥೆ ಆಗಿರಲಿಲ್ಲ. ಇಷ್ಟೊಂದು ಪಾವಿತ್ರತೆ ಮತ್ತು ದೈವಿ ಭಕ್ತಿ ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಯಾಕೆ ಕಾಯಕಲ್ಪ ಆಗ್ಬಾರ್ದು ಅಂತಂದೇಳಿ ಆ ಒಂದು ಆಲೋಚನೆ ಇಲ್ಲಿರ್ತಕ್ಕಂಥ ಮುಖಂಡರಲ್ಲಿ ಬರ್ತದೆ. ಆಗ ಆ ಮುಖಂಡರವರಿಗೆ ನೆನಪಾಗಿದ್ದೆ ಆನಂದ್ ಸಿಂಗ್ ಅವರು. ಆಗ ಆನಂದ್ ಸಿಂಗ್ ಅವ್ರ ಬಳಿ ಇಲ್ಲಿರ್ತಕ್ಕಂಥ ಹರಿಜನಕೆರೆಯ ದೈವಸ್ಥರು ಹೋಗ್ತಾರೆ, ಈ ರೀತಿಯ ವಿಷಯಗಳನ್ನು ಪ್ರಸ್ತಾವ ಮಾಡ್ತಾರೆ. ಗುಂಡಮ್ಮ ದೇವಿಯ ಒಂದು ದೇವಸ್ಥಾನ ಆಗಲೇಬೇಕು, ಇದು ಅಪಾರವಾದ ಪವಾಡ ಮತ್ತು ಶತಮಾನದ ಇತಿಹಾಸ ಹೊಂದಿರತಕ್ಕಂಥ ಬಾವೆ ಆಗಿದೆ. ಅದ್ರ ಜೊತೆಗೆ ಹರಿಜನಕೆರೆಯ ಒಂದು ಭಾಗವೇ ಆಗಿರ್ತಕ್ಕಂಥ ಆ ಒಂದು ಗುಂಡಮ್ಮ ದೇವಿಯ ದೇವಸ್ಥಾನ ಆಗಲೇಬೇಕು ಅಂತ ಹೇಳಿ ಕೇಳಿದಾಗ ಇಂದು ಮುಂದೆ ನೋಡಿದೆ ಆನಂದ್ ಸಿಂಗ್ ಅವರು ಅದರ ಒಂದು ಜೀರ್ಣೋದ್ಧಾರ ಕೈ ಹಾಕ್ತಾರೆ. ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗ್ತದೆ. ಆಗ ಪ್ರತಿ ಸರ್ತಿ ದಸರಾ ಉತ್ಸವದ ಸಂದರ್ಭದಲ್ಲಿ, ದಸರಾ ಏನು ನಡೀತದೆ ನಮ್ಮ ಹೊಸಪೇಟೆಯಲ್ಲಿ, ಆ ಸಂದರ್ಭದಲ್ಲಿ ಗಂಗೆ ಪೂಜೆಗೆ ಬರ್ತಕ್ಕಂಥ ಅನೇಕ ಪಲ್ಲಕ್ಕಿಗಳು ಇಲ್ಲಿ ಕೂಡ್ತವೆ. ಆ ಒಂದು ಕೂತಾಗ ಅಲ್ಲಿರ್ತಕ್ಕಂಥ ಸೊಬಗೆ ನೋಡುವಂಥದ್ದು, ನಯನ ಮನೋಹರ ದೈವ ಭಕ್ತಿ ಹಾಗೆ ಎದೆ ತುಂಬಿ ಬರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರಗಳನ್ನು ಹೇಳಿದರೆ ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದರೆ. ಜೊತೆಗೆ 9 kg ಬೆಳ್ಳಿಯನ್ನು ಕೇರಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ 3 ದೇವತೆಗಳ ಮುಖಡವನ್ನು ಮಾಡಲಿಕ್ಕೆ ಆ ಒಂದು ಬೆಳ್ಳಿಯನ್ನು ನಾವು ಉಪಯೋಗವನ್ನು ಮಾಡಿದ್ದೇವೆ. ಆಧ್ಯಾತ್ಮಿಕ ವಿಚಾರ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಆನಂದ್ ಸಿಂಗ್ ಅವರಿಗೆ ಅಪಾರವಾದ ಗೌರವ, ಭಕ್ತಿ ಇದೆ. ಇಂತಹ ವ್ಯಕ್ತಿಯ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಕಲ್ಲಮ್ಮ, ಮಾಯಮ್ಮ, ಹುಲಿಗೆಮ್ಮ ಜೊತೆಗೆ ರಾಂಪುರ ದುರ್ಗಾದೇವಿ ಈ ದೇವತೆಗಳ ಅನುಗ್ರಹ ಮತ್ತು ಆಶೀರ್ವಾದ ಅವರ ಮೇಲೆ ಇರಲಿ. ಅವರು ಮತ್ತಷ್ಟು ಕಾಲ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಆಯುರಾರೋಗ್ಯ ಸಂಪತ್ತು ದೇವರು ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಅವರೇ ಈ ಭಾಗದ ನಮ್ಮ ಜನಪ್ರತಿನಿಧಿಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಆಶೀರ್ವಾದನ ಮಾಡಿದರೆ. ನಮ್ಮ ಹರಿಜನಕೇರಿಯ ಎಲ್ಲ ಮುಖಂಡರಿಗೆ, ದೈವಸ್ಥರಿಗೆ, ಎಲ್ಲ ಯುವಕರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ದೇವಸ್ಥಾನದ ಕಡೆಗೆ ಆನಂದ್ ಸಿಂಗ್ ಆರ್ಮಿ ಟೀಮ್ ಹೋಗ್ತಾ ಇದೆ. ವಿಜಯನಗರ